ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಅಮಾನವೀಯ ಘಟನೆಯೊಂದಾಗಿದೆ. ನಾಡ ಬಾಂಬ್ ಸ್ಫೋಟದಿಂದ ಗೋಮಾತೆಯ ಅರ್ಧ ಮುಖವೇ ಛಿದ್ರ ಆಗಿದೆ. ಸ್ಫೋಟದ ತೀವ್ರತೆಗೆ ಗೋವಿನ ಬಾಯಿಯ ಮುಂಭಾಗ ಛಿದ್ರ ಆಗಿದೆ. ಕಿಡಿಗೇಡಿಗಳ ಕೃತ್ಯದಿಂದ ನರಳುತ್ತಾ ಇದೆ ಗೋವು. ಮೈಸೂರಿನ ವರುಣಾದ ಕೆಂಪಸಿದ್ದ ಹುಂಡಿಯಲ್ಲಾಗಿರುವಂತಹ ಘಟನೆ ಇದು. ಹುಲ್ಲು ಮೇಯುತ್ತಿದ್ದಾಗ ಸ್ಫೋಟಗೊಂಡಿದೆ ನಾಡ ಬಾಂಬ್. ನಾಡ ಬಾಂಬ್ ಸ್ಫೋಟದಿಂದ ಹಸುವಿನ ಮುಖ ರಕ್ತ ಸಿಕ್ತ ಆಗಿದೆ. ತೀವ್ರ ಗಾಯದ ನೋವಿನಿಂದ ನರಳುತ್ತಾ ಇದೆ ಗೋವು. ದುಷ್ಕರ್ಮಿಗಳ ಹೀನ ಕೃತ್ಯದಿಂದ ಮೂಕ ಪ್ರಾಣಿಯ ವೇದನೆ ಇದು. ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ವರುಣಾದಲ್ಲಿ ಅಮಾನವೀಯ ಘಟನೆ ಇದು. ಹೃದಯ ವಿದ್ರಾವಕ ಘಟನೆ ಇದು. ಯಾಕಂದ್ರೆ ನಾಡ ಬಾಂಬ್ ಸ್ಫೋಟಗೊಂಡು ಗೋವು ಮೇಯ್ತಾ ಇತ್ತು ಹಸು. ಈ ಬಾಂಬ್ ಸ್ಫೋಟದಿಂದ ಹಸುವಿನ ಅರ್ಧ ಮುಖವೇ ಛಿದ್ರ ಆಗಿಬಿಟ್ಟಿದೆ. ಈ ಸ್ಫೋಟದ ತೀವ್ರತೆಗೆ ಗೋವಿನ ಬಾಯಿಯ ಮುಂಭಾಗ ಕಂಪ್ಲೀಟ್ ಛಿದ್ರ. ಇತ್ತೀಚೆಗಷ್ಟೇ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನ ಕೊಯ್ದಂತ ಘಟನೆಯಾಗಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಕಾರವಾರದಲ್ಲೂ ಕೂಡ ಗರ್ಭಿಣಿ ಹಸುವಿನ ಹತ್ಯೆ ಮಾಡಿ ಒಂದಿಷ್ಟು ವ್ಯಾಪಕ ಚರ್ಚೆಗೆ ಕಾರಣ ಆಗಿತ್ತು. ಆಕ್ರೋಶಗಳು ಹೊರಬಂದಿತ್ತು. ಅದಾದ ಮೇಲೆ ಉಡುಪಿಯಲ್ಲೂ ಕೂಡ ಅಂಥದ್ದೇ ಘಟನೆಯೊಂದು ಬೆಳಕಿಗೆ ಬಂದಿತ್ತು. ಇವೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಎಲ್ಲಿ ವರುಣಾದಲ್ಲಿ, ಮೈಸೂರಿನ ವರುಣಾದ ಕೆಂಪಸಿದ್ದ ಹುಂಡಿಯಲ್ಲಾಗಿರುವಂತ ಘಟನೆ ಇದು. ಹುಲ್ಲು ಮೇಯ್ತಿದ್ದಂತ ಹೊತ್ನಲ್ಲಿ ನಾಡ ಬಾಂಬ್ ಸ್ಫೋಟ ಆಗಿದೆ. ಈ ಬಾಂಬ್ ಸ್ಫೋಟದಿಂದಾಗಿ ಹಸುವಿನ ಮುಖ ರಕ್ತಸಿಕ್ತ ಆಗಿದೆ. ದುಷ್ಕರ್ಮಿಗಳ ಹೀನ ಕೃತ್ಯದಿಂದ ಈಗ ಮೂಕ ಪ್ರಾಣಿ ನರಕ ಯಾತನೆಯನ್ನ ಅನುಭವಿಸುವಂತಹ ಗಳಿಗೆ ನೋಡಿ. ಪಾಪ ಹುಲ್ಲು ಮೇಯ್ತಾ ಇತ್ತು. ಈ ಹೊತ್ತಿನಲ್ಲಿ ನಾಡ ಬಾಂಬ್ ಸ್ಫೋಟ ಆಗಿದೆ. ದುಷ್ಕರ್ಮಿಗಳದು ಹೇಗೆ ಮನಸ್ಸು ಬರುತ್ತೋ, ಅದು ಎಂತ ಮನಸ್ಥಿತಿನೋ. ಯಾಕಂದ್ರೆ ಈ ರೀತಿ ಆದಂತರಲ್ಲಿ ಏನು ಖುಷಿ ಸಿಗುತ್ತೋ, ಅದು ಎಂತ ಭಾವನೆ ಇರ್ಬೋದು. ಹೀಗಾಗಿ ಕಿಡಿಗೇಡಿಗಳ ಕೃತ್ಯದಿಂದ ಗೋವು ನರಳುತ್ತಾ ಇದೆ. ಈ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಹಸುವಿನ ಬಾಯಿಯ ಮುಂಭಾಗ ಇದೆಯಲ್ಲ ಛಿದ್ರ ಆಗಿಬಿಟ್ಟಿದೆ. ಕಂಪ್ಲೀಟ್ ರಕ್ತ ನರಳುತ್ತಾ ಇದೆ ನೋವಿನಿಂದ. ಒಟ್ಟಲ್ಲಿ ಈಗ ವ್ಯಾಪಕ ಚರ್ಚೆ, ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಇಂಥ ದುಷ್ಕರ್ಮಿಗಳನ್ನ ಸುಮ್ಮನೆ ಬಿಡಬಾರದು. ಕಠಿಣ ಕ್ರಮ ಆಗಬೇಕು. ಯಾರದು ಇವೆಲ್ಲವನ್ನ ತನಿಖೆ ಆಗಬೇಕು. ಯಾಕಂದ್ರೆ ಇತ್ತೀಚೆಗಷ್ಟೇ ಈ ರೀತಿಯಾದಂತ ಹಸುಗಳ ಮೇಲೆ ಹಿಂಸೆ ಕೊಡುವಂತ ಪ್ರಕರಣಗಳು ಸರಣಿಯಾಗಿ ರಾಜ್ಯಾದ್ಯಂತ ದಾಖಲಾಗ್ತಿದೆ. ಈಗ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆಯಾಗಿದೆ.